ಅದೇ ರೀತಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಗಂಗಣ್ಣವರಾಗ್ಬೋದು, ಮುನ್ರಾಜಣ್ಣವರಾಗ್ಬೋದು, ಎಲ್ಲ ನಮ್ಮ ಹಿರಿಯರು ದೊಡ್ಡವರು, ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಎಲ್ಲರೂ ಇದ್ದೀರಾ, ನೀವೆಲ್ಲರೂ ಇದ್ದೀರಾ, ಪತ್ರಕರ್ತ ಸ್ನೇಹಿತರು, ಮಾಧ್ಯಮಿತರು ಎಲ್ಲರೂ ಇದ್ದೀರಾ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಕೋಆಪರೇಟಿವ್ ಸೊಸೈಟಿ ಅಂದರೆ ಮೊದಲನೇದಾಗಿ ನೀವು ಹೆಸರಿಟ್ಟು ಇರೋದೇ ಒಂದು ಅದ್ಭುತ. ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅನ್ನೋದು ಒಂದು ಅದ್ಭುತವಾದಂಥ ಹೆಸರು. ಇವತ್ತು ಕನಕದಾಸರಾಗ್ಬೋದು, ನಮ್ಮ ಕೈವಾರ ತಾತಯ್ಯನವರಾಗ್ಬೋದು, ಅದೇ ರೀತಿ ವೀರ ಬ್ರಹ್ಮಯ್ಯಗಾರು, ಇವತ್ತೇನಾದರೂ ಈ ಪ್ರಕೃತಿನಲ್ಲಿ ಏನಾದರೂ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರು ಹೇಳಿರುವಂಥ ಮಾತುಗಳು, ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನ, ಅವ್ರು ಕೊಟ್ಟಿರುವಂಥ ಒಂದು ಒಳ್ಳೆಯದೇ ಇವತ್ತು ಈ ಪ್ರಕೃತಿಯಲ್ಲಿ ನಡೀತಾ ಇದೆ. ಒಳ್ಳೆಯ ಹೆಸರಿಟ್ಟಿದ್ದೀರಾ ಕನಕ ಕೋಆಪರೇಟಿವ್ ಸೊಸೈಟಿ ಅಂತ. ಆ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕನಕದಾಸರು ಹೆಂಗಂದರೆ ಮಲಗಿರೋರನ್ನು ಎಬ್ಬರಿಸೋರು. ಮಲಗಿರೋರನ್ನು ಎಬ್ಬರಿಸೋದು ಅಂದರೆ ಅವ್ರಿಗೆ ತುಂಬ ಅದ್ಭುತವಾದಂಥದ್ದು. ನೀನು ಮಲಗಬೇಡಪ್ಪ, ಕೆಲಸ ಮಾಡು ಅಂತ ಎಬ್ಬರಿಸೋದು. ಈ ಕೋಆಪರೇಟಿವ್ ಸೊಸೈಟಿನ ಆ ರೀತಿಯಲ್ಲಿ ಅವ್ರ ಹೆಸರಲ್ಲಿ ಇವತ್ತು ಎಬ್ಬರಿಸಿ ನೀವು ಮುಂದಕ್ಕೆ ಬಂದಿದ್ದೀರಾ. ಈ ಕೋಆಪರೇಟಿವ್ ಸೊಸೈಟಿಗೆ ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಬೆಂಬಲ ಇರ್ತದೆ. ಈ ಕೋಆಪರೇಟಿವ್ ಸೊಸೈಟಿನಲ್ಲಿ ನಮ್ಮ ಮುನ್ರಾಜಣ್ಣ ಆಗ್ಬೋದು, ಗಂಗಣ್ಣ ಆಗ್ಬೋದು, ನಮ್ಮ ಚಲಪತಿ ಅವರಾಗ್ಬೋದು, ನಾವೆಲ್ಲರೂ ಜೊತೆಗಿದ್ದು ನೋಡಿ, ಯಾವುದೇ ಆಗಲಿ ಒಂದು ಕೋಆಪರೇಟಿವ್ ಸೊಸೈಟಿ ಆಗ್ಬೋದು, ಆಮೇಲೆ ಒಂದು ಆಶ್ರಮ ಆಗ್ಬೋದು, ಒಂದು ವಿದ್ಯಾಸಂಸ್ಥೆ ಆಗ್ಬೋದು, ಇಂಥದ್ರಲ್ಲಿ 4 ಜನ 4 ಕೈ ಹಾಕಿದ್ರೆ ಅದನ್ನು ಅದ್ಭುತವಾಗಿ ಮುಂದೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇದು ಆಶೀರ್ವಾದ ಯಾವಾಗಲೂ ಬಂದ್ರಕ್ಕ 3 ಜನ ಮೊಬೈಲ್ ಸರ್, ಎಂತ ಆಶೀರ್ವಾದ ಸಿಗ್ತಾ ಇದೆ. ಸಿದ್ದರಾಮಯ್ಯ ಇರ್ಬೇಕಂದ್ರೆ ನಾವೇ ಅಲ್ವಾ? ನಾವೆಲ್ಲರೂ ಒಂದ್ಸರಿ ಪ್ರೀತಿ ಚಪ್ಪಾಳೆ ಕೊಟ್ಟು ನಮ್ಮ ಶಾಸಕರಿಗೆ ಗೌರವ ಸ್ವಲ್ಪ ಮೊಬೈಲ್ ಇಂದ ತಗೊಂಡು ಒಂಚೂರು ಕೈಯಿಂದ ತಗೊಂಡು ಸರ್ ಬಲ್ಲಣ್ಣ ಹಾಗೆ ನಾವು ಒಂಚೂರು ಕೈ ಬರೋಣ ಒಂಚೂರು. ಆಯ್ತಲ್ಲ. ಥ್ಯಾಂಕ್ ಯು ಸರ್.